ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರ, ಒಂದು ಮಜವಾದ ಸುದ್ದಿ. ರಾತ್ರೋರಾತ್ರಿ ಪಾಕಿಸ್ತಾನ ಸೇನೆಯ 3 ಅಧಿಕಾರಿಗಳು ನಾಪತ್ತೆಯಾಗಿಬಿಟ್ಟಿದ್ದಾರೆ. ಒಂದು ಕಡೆ ದೆಹಲಿಯಲ್ಲಿ ದೋವಲ್ ಹಾಗೂ ಮೋದಿ ಅವರ 1-to-1 ಮೀಟಿಂಗು. ಎಟ್ ದಿ ಸೇಮ್ ಟೈಮ್ ಪಾಕಿಸ್ತಾನದಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ನಿಜಕ್ಕೂ ಪಾಕಿಸ್ತಾನದಲ್ಲಿ ನಡೀತಾ ಇರೋದು ಏನು ಹಾಗಾದ್ರೆ? ಎಲ್ಲೋದ್ರೂ 3 ಪಾಕ್ ಸೇನಾಧಿಕಾರಿಗಳು. ಭಾರತ ತನ್ನ ಹಳೆಯ ಸೇಡನ್ನು ಚುಕ್ತಾ ಮಾಡ್ಕೊಳ್ತಾ. ಇದೆಲ್ಲದರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀವಿ. ವಿಡಿಯೋವನ್ನು ಕೊನೆವರೆಗೂ ತಪ್ಪದೆ ನೋಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, ಇದು ಮಾರ್ಚ್ ತಿಂಗಳ ಅಂತ್ಯ ನೋಡಿ, ಅಂದರೆ ಕ್ಲೋಸಿಂಗ್ ಟೈಮು. ಸಾಮಾನ್ಯವಾಗಿ ಎಲ್ಲರೂ ತಮ್ಮ ವರ್ಷದ ಲೆಕ್ಕಾಚಾರಗಳನ್ನು ಮಾರ್ಚ್ 31ನೇ ತಾರೀಕಿನ ಒಳಗೆ ಸರಿ ಮಾಡ್ಕೊಂಡು ಬಿಡ್ತಾರೆ. ITR ಫೈಲ್ ಮಾಡಬೇಕಲ್ವಾ? ಅದೇ ರೀತಿ ಈ ಅನಾಮಧೇಯ ಬಂದೂಕುದಾರಿಗಳು ಕೂಡ ತಮ್ಮ ITR ಫೈಲ್ ಮಾಡೋದಕ್ಕೆ ಸಿದ್ಧರಾದಂಗೆ ಕಾಣಿಸ್ತಾ ಇದೆ. ಯಾರನ್ನ ಎಲ್ಲಿಗೆ ಕಳಿಸ್ಬೇಕು ಅನ್ನೋ ಬಾಕಿ ಕೆಲಸಗಳನ್ನು ಈಗ ಮುಗಿಸ್ತಾ ಇದ್ದಾರೆ. ಈಗ ನಾವು ನಿಮಗೆ ಹೀಗೆ ಲೆಕ್ಕ ಸರಿ ಮಾಡಿಕೊಂಡ 3 ವಿಷಯದ ಬಗ್ಗೆ ತಿಳಿಸ್ತೀವಿ. ಈ 3 ಪ್ರಕರಣಗಳು ಕೂಡ ತುಂಬ ಇಂಟ್ರೆಸ್ಟಿಂಗು, ವಿಚಿತ್ರ, ಜೊತೆಗೆ ಒಂಥರ ಮಜವಾಗಿದೆ. ಈ ಅನಾಮಧೇಯ ಬಂದೂಕುದಾರಿಗಳು ತಮ್ಮ ವರ್ಷದ ಟಾರ್ಗೆಟನ್ನು ಹೇಗೆ ರೀಚ್ ಮಾಡ್ತಿದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ. ಮೊದಲನೇ ಲೆಕ್ಕ, ಪಾಕಿಸ್ತಾನಿ ಸೇನೆಯಲ್ಲಿನ ಲೆಫ್ಟಿನೆಂಟ್ ಜನರಲ್ ಆಗಿದ್ದ ಹಬೀಬ್ ಜಹೀರ್. ವೀಕ್ಷಕರೇ, ಈ ಹಬೀಬ್ ಜಹೀರು ನಿವೃತ್ತಿಯ ನಂತರ ಹೊಸ ಕೆಲಸಕ್ಕಾಗಿ ತಮ್ಮ ಪ್ರೊಫೈಲನ್ನು ಲಿಂಕ್ಡ್ಇನ್ನಲ್ಲಿ ಹಾಕ್ಕೊಂಡಿದ್ದ. ಜೊತೆಗೆ ವಿಶ್ವಸಂಸ್ಥೆಯಲ್ಲಿ ಕೆಲಸ ಮಾಡೋದಕ್ಕೆ ಆಸೆ ಇದೆ ಅಂತಲೂ ಕೂಡ ಹೇಳ್ಕೊಂಡಿದ್ದ. ಇವನ ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಕೇಳಿ. ಹೀಗೆ ಪ್ರೊಫೈಲ್ ಹಾಕಿಕೊಂಡಿದ್ದಂತಹ ಹಬೀಬ್ ಜಹೀರ್ಗೆ ಮೈಕ್ ಅನ್ನೋ ಅಮೇರಿಕ ವ್ಯಕ್ತಿಯಿಂದ ಕರೆ ಬರುತ್ತೆ. ನಿಮ್ಮ ಪ್ರೊಫೈಲ್ ನಮ್ಮ ಕೆಲಸಕ್ಕೆ ಸೂಕ್ತವಾಗಿದೆ, ಇಂಟರ್ವ್ಯೂಗೆ ನೀವು ಬರಬೇಕು ಅಂತ ಹೇಳ್ತಾನಂತೆ. ಅದರಂತೆ ಹಬೀಬು ಮೊದಲು ಓಮನ್, ನಂತರ ಅಲ್ಲಿಂದ ನೇಪಾಳಕ್ಕೆ ಹೋಗ್ತಾನೆ. ನೇಪಾಳದ ಕಠ್ಮಂಡು ತಲುಪಿದ ಮೇಲೆ ತಮ್ಮ ಪತ್ನಿ ಕರೆ ಮಾಡಿ, ನಾನು ಸೇಫಾಗಿ ಬಂದಿದ್ದೀನಿ, ಇಲ್ಲಿಂದ ಲುಂಬಿನಿಯಲ್ಲಿರುವಂತಹ ವಿಶ್ವಸಂಸ್ಥೆಯ ಕಚೇರಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ದ. ಲುಂಬಿನಿ ಹೋದ್ಮೇಲೆ ಕೂಡ ಕರೆ ಮಾಡ್ತಾನಂತೆ. ಆದರೆ ಅದಾದ ಮೇಲಿಂದ ಈ ಮನುಷ್ಯನ ಫೋನು ಸ್ವಿಚ್ ಆಫ್ ಆಗಿಬಿಡುತ್ತೆ. ಅಲ್ಲಿಂದ ಇವತ್ತಿನವರೆಗೂ ಕೂಡ ಆತನ ಸುಳಿವೇ ಇಲ್ಲ. ಅವ್ರ ಪತ್ನಿ ಗಾಬರಿಯಾಗಿ ತನಿಖೆ ಮಾಡಿದಾಗ ಈ ವ್ಯಕ್ತಿ ಹೇಳಿದ್ದ ವಿಶ್ವಸಂಸ್ಥೆಯ ವೆಬ್ಸೈಟೇ ನಾಪತ್ತೆ ಆಗಿಬಿಟ್ಟಿತ್ತು ಪಾಪ. ಜೊತೆಗೆ ಆ ಕಾಲ್ ಮಾಡಿದ್ನಲ್ಲ ಮೈಕು, ಆತ ಕೂಡ ಪತ್ತೆಯೇ ಇಲ್ಲ. ಅಂದರೆ ಯಾರೋ ಯಾಮರ್ಸ್ಬಿಟ್ಟಿದ್ದಾರೆ ಅಂತಾಯಿತು. ಇನ್ನೊಂದು ವಿಷಯ ಗೊತ್ತಿರಲಿ ವೀಕ್ಷಕರೇ, ಲುಂಬಿನಿ ಭಾರತದ ಗಡಿಯಿಂದ ಕೇವಲ 10 ಕಿಲೋಮೀಟರ್ ದೂರದಲ್ಲಿದೆ. ಹಾಗಂತ ಮತ್ತೆ ನಮಗೂ ಇದಕ್ಕೂ ಸಂಬಂಧ ಇಲ್ಲ. ಅಷ್ಟಕ್ಕೂ ಈ ಹಬೀಬ್ ಜಹೀರ್ ಬ್ಯಾಕ್ಗ್ರೌಂಡ್ ಬಗ್ಗೆ ಹೇಳ್ತೀನಿ ಕೇಳಿ. ಈತ ಕೇವಲ ಸಾಮಾನ್ಯ ಅಧಿಕಾರಿಯ? ಅಲ್ಲೇ ಇರೋದು ಅಸಲಿ ಟ್ವಿಸ್ಟು. ಈ ಹಬೀಬ್ ಜಹೀರು ಪಾಕಿಸ್ತಾನಿ ಸೇನೆಯಲ್ಲಿದ್ದಾಗ ಇರಾನ್ನಿಂದ ಕುಲ್ಭೂಷಣ್ ಜಾಧವ್ ಅವರನ್ನು ಅಪಹರಿಸಿದ ತಂಡದ ಮುಖ್ಯಸ್ಥನಾಗಿದ್ದ. ಸೊ ಅದೇ ಕಾರಣಕ್ಕೆ ಪಾಕಿಸ್ತಾನದಲ್ಲೀಗ ಇದನ್ನು ಭಾರತದ ರಾ ಸಂಸ್ಥೆಯ ಸಂಚು ಅಂತ ಹೇಳ್ತಾ ಇದ್ದಾರೆ. ಆದರೆ ಅಧಿಕೃತವಾಗಿ ನಾವು ತುಂಬ ಮುಗ್ಧರು ವೀಕ್ಷಕರೇ, ನಮಗಿವೆಲ್ಲ ಗೊತ್ತೇ ಇಲ್ಲ. ಇನ್ನು ಇದೇ ಸಂದರ್ಭದಲ್ಲಿ ಮತ್ತೊಂದು ಸುದ್ದಿ ಕೂಡ ವೈರಲ್ ಆಗ್ತಾ ಇದೆ. ಅಮೇರಿಕಾದ CIA ಭಾರತದ ನಿಖಿಲ್ ಗುಪ್ತಾ ಅನ್ನೋರನ್ನು ಪನ್ನೂನ್ ಹತ್ಯೆಗೆ ಸಂಚು ರೂಪಿಸಿದ್ದಾರೆ ಅಂತ ಆರೋಪ ಮಾಡಿ ವಶಕ್ಕೆ ಪಡೆದುಕೊಂಡಿದ್ದಾರೆ. ಅದರಲ್ಲಿ ಒಂದು ಕಾಕತಾಳೀಯ ಇದೆ. ಭಾರತದ ಈಶಾನ್ಯ ಭಾಗದಲ್ಲಿ ಇತ್ತೀಚೆಗಷ್ಟೇ ವ್ಯಾನ್ ಡೈಕ್ ಅನ್ನೋ CIA ಏಜೆಂಟ್ ಸಿಕ್ಕಿಬಿದ್ದಿದ್ದಾನೆ. ಈತ ಲೆಬನಾನ್ ಮತ್ತು ಸಿರಿಯಾದಲ್ಲಿ ಬಂಡುಕೋರರಿಗೆ ಡ್ರೋನ್ ಮತ್ತು ಅಮೇರಿಕನ್ ಶಸ್ತ್ರಾಸ್ತ್ರಗಳನ್ನು ಬಳಸೋದು ಹೇಗೆ ಅಂತ ತರಬೇತಿ ನೀಡ್ತಾ ಇದ್ದ. ಪ್ರವಾಸಿ ವೀಸದಲ್ಲಿ ಭಾರತಕ್ಕೆ ಬಂದು ಇಲ್ಲಿಂದ ಮಿಜೋರಾಂ ಮತ್ತು ಮ್ಯಾನ್ಮಾರ್ಗೆ ಹೋಗಿ ಮರಳಿ ಬಂದಾಗ ನಮ್ಮ ಕೈಗೆ ಸಿಕ್ಕಿಬಿದ್ದಿದ್ದಾನೆ. ಇದು ಗೊತ್ತಿರೋ ವಿಷಯ.
ಈಗ ನಿಖಿಲ್ ಗುಪ್ತಾ CA ಬಳಿ ಇದ್ದರೆ ವ್ಯಾನ್ ಡೈಕ್ ಭಾರತದ ಬಳಿ ಇದ್ದಾನೆ. ಈಗ ಅಸಲಿ ವಿಷಯಕ್ಕೆ ಬರೋಣ. ನೋಡಿ, ಮಾರ್ಚ್ ಕ್ಲೋಸಿಂಗ್ನಲ್ಲಿ ಬೇರೆ ಯಾವೆಲ್ಲ ಅಕೌಂಟ್ಗಳು ಸೆಟ್ಲ್ ಆಗ್ತಿದೆ ಅನ್ನೋದನ್ನು ನೋಡೋಣ. ವೀಕ್ಷಕರೇ, ಈ ತಿಂಗಳು 72 ಊರುಗಳು ತುಂಬ ಬ್ಯುಸಿಯಾಗಿದ್ದಾರೆ ಅನಿಸುತ್ತೆ. ಯಾಕಂದರೆ ಲಷ್ಕರ್ ಇ ತೊಯ್ಬಾ ಉಗ್ರರ ಅಕೌಂಟ್ಗಳು ಕ್ಲೋಸ್ ಆಗ್ತಾ ಇದೆ. ಇತ್ತೀಚೆಗೆ ಕರಾಚಿಯಲ್ಲಿ ಮುಫ್ತಿ ಅನ್ನೋರನ್ನು ಯಾರೋ 72 ಊರುಗಳ ಬಳಿಗೆ ಕಳಿಸ್ಕೊಟ್ಬಿಟ್ಟಿದ್ದಾರೆ. ಈ ದುರಂಧರ್ ಸಿನಿಮಾ ಬಂದ ಮೇಲೆ ಪಾಕಿಸ್ತಾನದ ಪರಿಸ್ಥಿತಿ ಹೇಗಾಗಿದೆ ಅಂದರೆ, ಅಲ್ಲಿನ ಪೊಲೀಸರು ಕರಾಚಿಯ ಗಠಾರ್ಗಳಿಂದ ಮತ್ತು ಓವರ್ ಬ್ರಿಡ್ಜ್ಗಳ ಕೆಳಗಿನಿಂದ ಭಿಕ್ಷುಕರನ್ನು ಹಿಡ್ಕೊಂಡು ಬರ್ತಾ ಇದ್ದಾರೆ. ಯಾಕಂದರೆ ಈ ಎಲ್ಲ ಹತ್ಯೆಗಳ ಹಿಂದೆ ಭಾರತದ ಸಂಚಿದೆ, ಭಾರತದ ರಾ ಇದೆ ಅನ್ನೋ ಭಯ ಪಾಪ. ಹಾಗೆ ಇಲ್ಲಿ ಲಷ್ಕರ್ ಇ ತೊಯ್ಬಾದ ತರಬೇತುದಾರನಾಗಿದ್ದಂತಹ ಆಬಿದ್ ಬಗ್ಗೆ ಹೇಳಲೇಬೇಕು. ಈತ ಪಾಕಿಸ್ತಾನದ ಸಣ್ಣ ವಯಸ್ಸಿನ ಹುಡುಗರನ್ನು ಜಿಹಾದ್ ಹೆಸರಿನಲ್ಲಿ ದಾರಿ ತಪ್ಪಿಸಿ ಅವರಿಗೆ ತರಬೇತಿ ನೀಡಿ ಕಾಶ್ಮೀರಕ್ಕೆ ಕಳಿಸುವ ಉಸ್ತುವಾರಿಯನ್ನು ಹೊತ್ತಿದ್ದ ಈತ. ಮತ್ತೊಬ್ಬ ಪ್ರಮುಖ ವ್ಯಕ್ತಿ ಅಬ್ದುಲ್ ರಹಮಾನ್. ಇವನು ಹಫೀಜ್ ಸಯೀದ್ನ ಸಂಬಂಧಿ ಮತ್ತು ಲಷ್ಕರ್ನ ಫೈನಾನ್ಷಿಯರ್ ಕೂಡ ಆಗಿದ್ದ. ಭಾರತದ ದಾಳಿಯ ಭಯದಿಂದ ಈತ ತನ್ನ ಕಚೇರಿಯನ್ನು ಮುರಿತ್ಕೆಯಿಂದ ಖೈಬರ್ ಪಖ್ತೂನ್ವಾಗೆ ಸ್ಥಳಾಂತರಿಸೋದಕ್ಕೆ ಭೂಗತ ಬಂಕರನ್ನು ನಿರ್ಮಿಸಿದ್ದ. ಆದರೆ ಅದೆಲ್ಲವೂ ಕಂಪ್ಲೀಟ್ ಆಗೋ ಮೊದಲೇ ಅಬ್ದುಲ್ ರೆಹಮಾನ್ ಹೋಗ್ಬಿಟ್ಟಿದ್ದಾನೆ. ಅದರಲ್ಲೂ ವೀಕ್ಷಕರೇ, ಈ ಹತ್ಯೆಗಳೆಲ್ಲ ನಡೀತಾ ಇರುವಂತಹ ರೀತಿ ನಿಜಕ್ಕೂ ವಿಚಿತ್ರ ಅನಿಸ್ತಾ ಇದೆ. ಮಾರ್ಚ್ 21ನೇ ತಾರೀಕು ಬಿಲಾಲ್ ಆರಿಫ್ ಸಲಾಫಿ ಅನ್ನೋ ಉಗ್ರ ಮುರಿತ್ಕೆಯ ಮಸೀದಿಯಲ್ಲಿ ಮುಂಜಾನೆ ನಮಾಜ್ ಮಾಡ್ತಾ ಇದ್ದ. ಆಗ ಇಬ್ಬರು ವ್ಯಕ್ತಿಗಳು ಅವನ ಪಕ್ಕದಲ್ಲಿ ಬರ್ತಾರೆ. ಅವರು ಕೂಡ ನಮಾಜ್ ಮಾಡಬೇಕು ಅಂತ ಹೇಳ್ತಾರೆ. ನಮಾಜ್ ಆರಂಭ ಆದಾಗ ಪಕ್ಕದಲ್ಲಿದ್ದವನು ಬಿಲಾಲ್ನನ್ನು ಕೇಳ್ತಾನೆ, ನೀವು ಚಾಕ್ಲೇಟ್ ತಿಂತೀರಾ ಅಂತ. ಬಿಲಾಲ್ ಇನ್ನೇನು ತಲೆ ಎತ್ತಬೇಕು, ಅಷ್ಟರಲ್ಲಿ ಆತನಿಗೆ ಚಾಕು ಮತ್ತು ಗುಂಡುಗಳಿಂದ ದಾಳಿ ಮಾಡಿ ಹತ್ಯೆ ಮಾಡಿಬಿಡ್ತಾರೆ. ಕೆಲಸ ಮುಗಿಸಿ ಆ ಹಂತಕರಲ್ಲಿಂದ ಬಹಳ ಆರಾಮಾಗಿ ಪರಾರಿ ಆಗಿಬಿಟ್ಟಿದ್ರು. ಸಿನಿಮಾದಲ್ಲಿ ನಡೀತಾ ಇದ್ದಿದ್ದೆಲ್ಲ ಈಗ ಪಾಕಿಸ್ತಾನದಲ್ಲಿ ನಡೀತಾ ಇದೆ. ನೋಡಿ, ಪಾಕಿಸ್ತಾನಿಗಳು ಹಿಂದೂಗಳನ್ನು ಅಥವಾ ಭಾರತೀಯರನ್ನು ಡರಪೋಕ್ ಅಥವಾ ಹೇಡಿಗಳು ಅಂತ ಕರಿತಾ ಇದ್ರು. ಭಾರತದವ್ರು ಕೇವಲ ವ್ಯಾಪಾರ ಮಾಡ್ತಾರೆ, ಆದರೆ ಅವರು ಯುದ್ಧ ಮಾಡ್ತಾರೆ ಅಂತ ಬೀಗ್ತಾ ಇದ್ರು. ಆದರೆ ಈಗ ಅವರಿಗೆ ಚೆನ್ನಾಗಿ ಅರ್ಥ ಆಗ್ತಿದೆ, ಈ ಬನಿಯಾಗಳ ನಡುವೆ ಕೂಡ ಕೆಲವು ಅನಾಮಧೇಯ ವ್ಯಕ್ತಿಗಳಿದ್ದಾರೆ, ಅವರು ಪಾಕಿಸ್ತಾನವನ್ನೇ ಅಲುಗಾಡಿಸ್ಬಿಡ್ತಾರೆ ಅಂತ. ಅಲ್ಲಿನ ಪತ್ರಕರ್ತ ನಜಮ್ ಸೇತಿ ಕೂಡ ಹೇಳೋ ಪ್ರಕಾರ ಪಾಕಿಸ್ತಾನದ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ರಾ ಏಜೆಂಟ್ಗಳಿದ್ದಾರೆ. ಇದು ಪಾಕಿಸ್ತಾನವನ್ನು ಒಳಗಿನಿಂದಲೇ ನಡಗಿಸ್ತಾ ಇದೆ ಇವತ್ತು. ಅಂದರೆ ಒಮ್ಮೆ ಲೆಕ್ಕ ಹಾಕಿ ವೀಕ್ಷಕರೇ, ಮುಂದೆ ಇನ್ನೂ ಇಂತಹ ಎಷ್ಟು ITRಗಳು ಫೈಲ್ ಆಗಬಹುದು. ಇದು ಪಾಕಿಸ್ತಾನದಲ್ಲಿ ಸದ್ಯ ನಡೀತಾ ಇರುವಂತಹ ಬೆಳವಣಿಗೆಗಳು. ಯಾವಾಗ ಭೂಕಂಪ ಆಗಿ ಇಡೀ ಪಾಕಿಸ್ತಾನವೇ ಸರ್ವನಾಶ ಆಗುತ್ತೋ ಗೊತ್ತಿಲ್ಲ. ವೀಕ್ಷಕರ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗಿಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.